Hi guys, welcome back to my YouTube channel. ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ಇವಾಗ ಪೂಜೆ ಸಾಮಾನು ತಗೋತಾ ಇದ್ದೀವಿ. ಲೇಟಾಗಿ ಬಂದರೂ ದರ್ಶನ ಮಾತ್ರ ಚೆನ್ನಾಗಾಯಿತು. ರಶ್ ಏನೂ ಇರಲಿಲ್ಲ. ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ. ದರ್ಶನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಕೂತಿದ್ದು, ಆಮೇಲೆ ಮತ್ತೆ ದೇವ್ರಿಗೆ ಇನ್ನೊಂದು ಸರಿ ಕೈ ಮುಗಿದು ಅಲ್ಲಿಂದ ಆಚೆ ಬಂದು ಕಾಯಿ ಸಿಕ್ತು. ಅದನ್ನೇ ಪ್ರಸಾದ ಅಂದ್ಕೊಂಡು ತಿಂದ್ಕೊಂಡು ಇವಾಗ ಪೂಜೆ ಸಾಮಾನಿಗೆ ದುಡ್ಡು ಕೊಟ್ಟು, ಅದಾದಮೇಲೆ ನಮ್ಮ ದೊಡ್ಡಪ್ಪ ಹಾರ ಇಸ್ಕೊಬಂದಿತ್ತು ಕಾರ್ಗೆ ಅಂತ. ಅದನ್ನ ಅಲ್ಲಿಗೆ ಹಾಕ್ಬಿಟ್ಟು ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿತ್ತು. ಅದಕ್ಕೆ ಪಾನಿಪುರಿ ಮಸಾಲೆ ಪುರಿ ಎರಡನ್ನೂ ಆರ್ಡರ್ ಮಾಡಿಕೊಂಡು ತಿಂದೆ. ಪಾನಿಪುರಿ ಮಾತ್ರ ಸಖತ್ತಾಗಿತ್ತು. ಎರಡನ್ನೂ ಸ್ವಲ್ಪ ತಿಂದೆ. ಇವಾಗ ನಾವು ಮೈಸೂರಿಗೆ ಬಂದಿದ್ದೀವಿ. ನಮ್ಮ ತಾತನಿಗೆ ಅಡ್ಮಿಟ್ ಮಾಡೋಕ್ಕೆ ಸೈನ್ ಮಾಡಿಸ್ಕೋಬೇಕಿತ್ತು KRS ಹಾಸ್ಪಿಟಲಲ್ಲಿ ಸರ್ಜನ್ ಹತ್ರ. ಅದಕ್ಕೆ ಸೈನ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಮ್ಮ ಅಮ್ಮನೂ ದೊಡ್ಡಮ್ಮನೂ ಹೆಂಗೆ ಕೂತಾರೆ ನೋಡಿ. ಹಾಸ್ಪಿಟ್ಲಿಗೆ 2:15ಗೆ ಸೈನ್ ಮಾಡಿಸ್ಕೊಳ್ಳೋಕೆ ಹೋಗಬೇಕು. ಇನ್ನೂ ಅರ್ಧ ಗಂಟೆ ಟೈಮ್ ಐತೆ. ಅದಕ್ಕೆ ಇವರು ಕೂತವ್ರೆ. ಬಿಸಿಲು ಅಂತ ಸೋಡಾ ತಗೊಂಡು ನಮ್ಮ ಅಪ್ಪ ಚೆನ್ನಾಗಿಲ್ಲ ಅಂತ ಇನ್ನೊಂದು ಕಡೆ ಕರ್ಕೊಂಡೋಯ್ತು. ಯಾವುದೋ ಆಯುರ್ವೇದಿಕ್ ಅಂತ ಇಲ್ಲಿ ಆ ಥರ ಜ್ಯೂಸ್ ಮಾಡೋದು ಅಂತ. ಒಂಥರ ಚೆನ್ನಾಗಿರಲಿಲ್ಲ. ಆದರೂ ಹಿಂಗೆ ಕಷ್ಟಪಟ್ಟು ನಮ್ಮ ಅಪ್ಪಂಗೋಸ್ಕರ ಕುಡ್ಕೊಂಡು ನಾವೆಲ್ಲ ಕೂತಿದ್ದೀವಿ. ಇವಾಗ ಕುಡ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲ್ ಹತ್ರ. ಎಷ್ಟು ಗಂಟೆಗೆ ಸೈನ್ ಮಾಡ್ತಾರೋ ಗೊತ್ತಿಲ್ಲ. ನರ್ಸಿಗೆ ಬಂದು ಜನ ಮಾತ್ರ ಸಿಕ್ಕಾಪಟ್ಟೆ ಅವರೇ. ಎಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ. ಅದಕ್ಕೆ ನನ್ನ ಗಂಡ ಒಂದು ಕಡೆ ಫೋನ್ ನೋಡ್ಕೊಂಡು ಆರಾಮಾಗಿ ನಿಂತ್ಕೊಬಿಟ್ಟವ್ರು, ಯಾರು ಸವಸ್ಸನೂ ಬೇಡ ಅಂತ. ಸೀರೆಗಳು ಮಾತ್ರ ಚೆನ್ನಾಗೈತೆ. ನನಗಂತೂ ಎಲ್ಲ ಸೀರೆಗಳನ್ನು ತಗೋಬೇಕು ಅನ್ನಿಸ್ತಾ ಇತ್ತು. ನಮ್ಮಮ್ಮ ನಮ್ಮ ದೊಡ್ಡಮ್ಮನೂ ಸೆಲೆಕ್ಟ್ ಮಾಡ್ತಾವ್ರೆ ಯಾವ್ದು ತಗೊಳ್ಳೋಣ ಅಂತ. ಈ ಕಾಟನ್ ಸೀರೆ ನಮ್ಮಮ್ಮಂಗೆ ಇಷ್ಟ ಆಗ್ಬಿಟ್ಟೈತೆ, ತಗೋಬೇಕು ಅಂತ. ಅಲ್ಲಿಂದ ಮುಗಿಸ್ಕೊಂಡು ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮಮ್ಮನ ಅಪ್ಪನೂರು. ನಾನು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲೆಲ್ಲ ಇಲ್ಲೇ ಓದ್ತಾ ಇದ್ದೆ. ಒಂಥರ ಮೆಮೊರಿ ಈ ಪ್ಲೇಸ್ ನಮಗೆ. ಫೈನಲಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ವಿ. ನಮ್ಮಮ್ಮ ಈರುಳ್ಳಿ ಕಟ್ ಮಾಡ್ತಾ ಐತೆ. ಸಿಕ್ಕಾಪಟ್ಟೆ ತಲೆನೋಯ್ತೈತೆ. ಇವ್ರು ನೋಡಿದ್ನ ಹೆಂಗೆ ಇಟ್ಕೊಂಡು ಕೂತಾರೆ. ಇದು ನನ್ನ ದೊಡ್ಡಪ್ಪನೇ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡೋದು. ಇನ್ನೂ ಎಷ್ಟು ಮಾಡೋದು ತೋರಿಸ್ತೀನಿ. ಇದೆಲ್ಲ ಅವರೇ ಕೈಯಲ್ಲಿ ಮಾಡೋದು. ಚೆನ್ನಾಗೈತಲ್ವ. ಇವಾಗ ಇನ್ನೊಂದು ದೊಡ್ಡಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇವ್ರನ್ನ ವ್ಲಾಗ್ ಮಾಡಿದ್ರೆ ಆಡ್ಕೋತಾರೆ ಗೈಸ್, ಬರ್ರಿ ಆಡ್ಕೊಳ್ಳೋದೆ. ಮನೆ ಹತ್ರ ಬೇಜಾರು ಅಂತ KRS ಅಲ್ಲಿ ಗಾರ್ಡನ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇವಾಗ ನಮ್ಮ ಅಪ್ಪನೂ ದೊಡ್ಡಪ್ಪನೂ ಪಾರ್ಕಿಂಗ್ ಮಾಡಿಬಿಟ್ಟು ಬನ್ನಿ ಅಂದರೆ ಅವ್ರು ಪಾರ್ಕಿಂಗ್ ಮಾಡ್ತಾನೆ ಅವರೇ, ಬಂದೇ ಇಲ್ಲ. ಇನ್ನು 8 ಗಂಟೆಗೆ ಕ್ಲೋಸ್ ಆಗುತ್ತೆ ಇದು. ನಾವು ಈಗ ಬಂದಿದ್ದೀವಿ 7:45. ಇನ್ನು 5 ಮಿನಿಟ್ಸ್ ಹೋಗಲಿಲ್ಲ ಅಂದರೆ ಒಳಗಡೆ ಬಿಡೋದೇ ಇಲ್ವಂತೆ. ಅದಕ್ಕೆ ನಮ್ಮ ಅಮ್ಮನೂ ದೊಡ್ಡಪ್ಪನೂ ಅಲ್ಲೇ ನಿಲ್ಲಿಸ್ಬಿಟ್ಟು ನಾನು ಇವರು ಮಾತ್ರ ಒಳಗಡೆ ಬಂದಿದ್ವಿ. ಪ್ಲೇಸ್ ಮಾತ್ರ ಸಖತ್ತಾಗೈತೆ ಗೈಸ್. ನೀವು ಯಾವಾಗಾದರೂ ಒಂದ್ಸರಿ KRS ಹತ್ರ ಬಂದರೆ ಬಂದು ನೋಡ್ಕೊಂಡೋಗಿ, ಚೆನ್ನಾಗೈತೆ ಪ್ಲೇಸ್. ನಾವು ಈ ಕಡೆ ಸೈಡ್ ಬಂದಿದ್ದೀವಿ. ನಮ್ಮಪ್ಪ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಆ ಕಡೆ ಸೈಡ್ ಹೋಗಿದ್ದಾರೆ. ನೋಡಿದ್ರೆ ವಾಟರ್ ಮ್ಯೂಸಿಕ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಓಡ್ಕೊಂಡು ಹೋದೋ ಬೇಗ. ಅಪ್ಪ ನೋಡಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ತೈತೆ ಅಂತ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ.
ಮಾರ್ನಿಂಗ್ 5ಗೆ ಎದ್ದು ಹೋಗ್ತಾ ಇದ್ದೀವಿ ಊರಿಗೆ. ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು, ನನಗಂತೂ ಕೂತ್ಕೊಳ್ಳೋಕ್ಕೇ ಆಯ್ತಿರ್ಲಿಲ್ಲ. ಇವ್ರು ಅದು ಹೆಂಗೆ ಕೂತಿದ್ರೋ ಗೊತ್ತಿಲ್ಲ, ಒಂದು ಸ್ವಲ್ಪ ಸ್ವೆಟ್ರ್ ಹಾಕ್ಕೊಳ್ದೆ ಏನೂ ಹಾಕ್ಕೊಳ್ದೆ. ಮಾರ್ನಿಂಗ್ ವ್ಯೂ ಮಾತ್ರ ಸಖತ್ತಾಗೈತೆ, ಫ್ರೆಶ್ ಏರು ಚೆನ್ನಾಗಿತ್ತು. ಮಾರ್ನಿಂಗ್ ಆದರೆ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್, ಲವ್ ಯು ಆಲ್, ಬಾಯ್.